ಜೈ ಹಿಂದ್. SSC GD 2024ರ ಎಕ್ಸಾಮ್ಗೆ ಸಂಬಂಧಿಸಿದ ಹಾಗೆ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳಿಗಾಗಿ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳ ಒಂದು ಕಟ್ ಆಫ್ ಇರ್ತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಇದು ಫಿಸಿಕಲ್ ಕಟ್ ಆಫ್ ಆಗಿರುತ್ತೆ. ನಾನು ಇಲ್ಲಿ ಹೇಳುವಂತಹ ಕಟ್ ಆಫ್ ಬಹಳಷ್ಟು ಒಂದು ಸ್ವಲ್ಪ ಅನಲೈಸ್ ಇರ್ತಕ್ಕಂಥದ್ದು ಮಾಡಿ ಸೊ ನಾವು ಈ ಒಂದು ಕಟ್ ಆಫ್ ವಿಡಿಯೋವನ್ನು ತರ್ತಾ ಇದ್ದೇವೆ ನಿಮಗೋಸ್ಕರ. ಅಂತಂದರೆ ಫಿಸಿಕಲ್ ಕಟ್ ಆಫ್ ಎಷ್ಟು ನಿಲ್ಬಹುದು, ಆಮೇಲೆ ಇನ್ನೂ ಕೆಲವೊಂದಿಷ್ಟು ಡೌಟ್ಸ್ಗಳಿದಾವೆ. ಏನು ಅಂತಂದರೆ ಫಿಸಿಕಲ್ಗೆ 1:8 ಕರೀತಾರಾ ಅಥವಾ 1:10 ಕರೀತಾರಾ ಅಥವಾ 1:12 ಕರೀತಾರಾ. ಸೊ ಇದ್ರ ಮೇಲೆ ಆಧಾರವಾಗಿರುತ್ತೆ ಫಿಸಿಕಲ್ ಕಟ್ ಆಫ್ ಇರ್ತಕ್ಕಂಥದ್ದು. ಇದರಲ್ಲಿ ನಾನು 2 ರೇಷಿಯೋಗಳ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. 1:8 ಕರೆದ್ರೆ ಎಷ್ಟು ಕಟ್ ಆಫ್ ಆಗ್ಬಹುದು, ಆಮೇಲೆ 1:10 ಕರೆದ್ರೆ ಎಷ್ಟು ಕಟ್ ಆಫ್ ಇರ್ತಕ್ಕಂಥದ್ದು ಆಗಬಹುದು ಅಂತೇಳಿ. ಓಕೆ, ಈ ಎರಡುಗಳನ್ನ ನೋಡೋಣ. ಸೊ ಆಲ್ಮೋಸ್ಟ್ ಈಗ ನಾನು ಇಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಅಂತಂದರೆ 2022ರಲ್ಲಿ ಏನು ಕಾಲ್ಫಾರ್ಮ್ ಆಗಿತ್ತು ಅದರಲ್ಲಿ ರೇಷಿಯೋ ಇರ್ತಕ್ಕಂಥದ್ದು, ಇದರ ರಿಸಲ್ಟ್ 2023ರಲ್ಲಿ ಬಂದಿತ್ತು. ಇದರ ರೇಷಿಯೋ ಇರ್ತಕ್ಕಂಥದ್ದು 1:8 ಇತ್ತು. ಅಂತಂದರೆ ಒಂದು ಪೋಸ್ಟ್ಗೆ 8 ಜನರನ್ನು ಫಿಸಿಕಲ್ಗೆ ಕರೆದಿದ್ರು. ಇದರ ಹಿಂದಿನ ಒಂದು ವೇಕೆನ್ಸಿ ಕಾಲ್ಫಾರ್ಮ್ದು ನೋಡೋದಾದರೆ 1:12 ಇರ್ತಕ್ಕಂಥದ್ದು ರೇಷಿಯೋದಲ್ಲಿ ಫಿಸಿಕಲ್ಗೆ ಕರೆಯಲಾಗಿತ್ತು. ಬಟ್ 2022ರಲ್ಲಿ ನಾವು 1:8 ನೋಡಿದ್ವಿ ಅಂತಂದರೆ ಬಹಳಷ್ಟು ಜನ ಇರ್ತಕ್ಕಂಥದ್ದು ಫಿಸಿಕಲ್ ಕ್ವಾಲಿಫೈ ಮಾಡಿದ್ರು, ಇಷ್ಟೇ ಕರೆದ್ರೂ ಕೂಡ. ಸೊ ಹಾಗಾಗಿ ಈ ವರ್ಷ ಎಷ್ಟು ಕರೀತಾರಂತೆ ಹೇಳಲಿಕ್ಕೆ ಬರೋದಿಲ್ಲ. ಸೊ ಡೌಟ್ ಇದೆ. ಆದ್ದರಿಂದ ಈ 2 ರೇಷಿಯೋಗಳ ಬಗ್ಗೆ ಇರ್ತಕ್ಕಂಥದ್ದು ನಾವು ಮಾತನಾಡೋಣ ಈ ಒಂದು ವಿಡಿಯೋದಲ್ಲಿ. ಓಕೆ, ಫಿಸಿಕಲ್ ಕಟ್ ಆಫು. ಆಮೇಲೆ ಇನ್ನೊಂದು ಏನು ಅಂತಂದರೆ ಇದು ಎಕ್ಸ್ಪೆಕ್ಟೆಡ್ ಆಗಿರ್ತೈತಿ. ಸೊ ನಾವು ಪೋಲ್ ಹಾಕಿದ್ವಿ, ವೋಟಿಂಗ್ ಇರ್ತಕ್ಕಂಥದ್ದು ಹಾಕಿದ್ವಿ. ಅದರಲ್ಲಿ ಸರಿ ಸುಮಾರಾಗಿ 2,000ದಿಂದ 2,500 ಜನ ಇರ್ತಕ್ಕಂಥದ್ದು ವೋಟಿಂಗ್ ಮಾಡಿದ್ದಾರೆ. ಸೊ ಆ ಒಂದು ಆಧಾರದ ಮೇಲೆಯೂ ಕೂಡ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಅದರ ಜೊತೆಗೆ ಬೇರೆ ಇರ್ತಕ್ಕಂತಹ ಒಂದು ಅನಲೈಸ್ ಇರ್ತಕ್ಕಂಥದ್ದು ಮಾಡಿ. ಸೊ ಭಾಳಷ್ಟು ಜನರು ನನಗೆ ಕಮೆಂಟ್ ಆಗಿರ್ಬೋದು, ಅದ್ರ ಜೊತೆಗೆ ವಾಟ್ಸಪ್ ಮೆಸೇಜ್ ಕೂಡ ಮಾಡಿದರು ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಅವರ ಸ್ಕೋರ್ಗಳನ್ನು. ಸೊ ಅದರ ಒಂದು ಆಧಾರದ ಮೇಲೆ ನಾನು ಈ ಒಂದು ವಿಡಿಯೋವನ್ನು ಹೇಳ್ತಾ ಇದ್ದೇನೆ, ಯಾವ ರೀತಿ ಇರುವಂಥದ್ದು ಫಿಸಿಕಲ್ ಕಟ್ ಆಫ್ ಇರ್ತಕ್ಕಂಥದ್ದು ಆಗಿರಬಹುದು ಅಂತೇಳಿ. ಆಮೇಲೆ ಬಹಳಷ್ಟು ವಿದ್ಯಾರ್ಥಿಗಳನ್ನ ನಾನು ಇಲ್ಲಿ ನೋಡ್ತಾ ಇದ್ದೇನೆ, ಹೈ ಸ್ಕೋರ್ ಇರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳ ಹೈಟ್ ಇರ್ತಕ್ಕಂಥದ್ದು ಇಲ್ಲ. ಹೈಟ್ ಇತ್ತು ಅಂತಂದರೆ ಅವರ ಒಂದು ಏನಾದರೂ ಒಂದು ಪ್ರಾಬ್ಲಮ್ ಇರ್ತಕ್ಕಂಥದ್ದು ಇದ್ದೇ ಇದೆ. ಸೊ ವೇಟ್ ಹೆಚ್ಚಾಗಿರ್ಬೋದು, ಆಮೇಲೆ ವೇಟ್ ಕಡಿಮೆ ಆಗಿರ್ಬೋದು, ಆ ರೀತಿ ಇರ್ತಕ್ಕಂಥದ್ದು. ವೇಟ್ದು ಏನೂ ಅಷ್ಟು ಸಂಬಂಧ ಬರೋದಿಲ್ಲ, ಆದರೂ ಕೂಡ ಹೈಟ್ ಇರ್ತಕ್ಕಂಥದ್ದು ಕಂಪಲ್ಸರಿ ಇಲ್ಲಿ ಇರಬೇಕಾಗುತ್ತೆ. ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ನೋಡೋದಾದರೆ 170 ಸೆಂಟಿಮೀಟರ್ ಇರಲೇಬೇಕು. ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದ್ರೂ ಕೂಡ ಈ ವರ್ಷ ತೆಗಿತಾರೆ, ಇದಂತೂ ಗ್ಯಾರಂಟಿ. ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 157 ಸೆಂಟಿಮೀಟರ್ ಇರಲೇಬೇಕು ಹೈಟು. ಇದಕ್ಕಿಂತ ಒಂದು ಸ್ವಲ್ಪ ಕೂಡ ಕಡಿಮೆ ಇತ್ತು ಅಂತಂದ್ರೂ ಕೂಡ ಹೈಟದಲ್ಲಿ ತೆಗಿತಾರೆ. 1ನೇ ರೌಂಡ್ದಲ್ಲಿಯೇ ನಿಮ್ಮನ್ನ ಹೊರಗೆ ತೆಗಿತಾರೆ, ರನ್ನಿಂಗ್ ಮಾಡೋಕ್ಕೆ ಕೊಡಂಗಿಲ್ಲ. ಸೊ ಹಾಗಾಗಿ ಹೈಟ್ ಭಾಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಆಮೇಲೆ ಬಹಳಷ್ಟು ಕೇರ್ಫುಲ್ಲಾಗಿ ಈ ವರ್ಷ ಚೆಕ್ಕಿಂಗ್ ಇರ್ತಕ್ಕಂಥದ್ದು ನಡೆಯುತ್ತೆ. ಸೊ ನೋಡೋಣ ಫಿಸಿಕಲ್ ಕಟ್ ಆಫ್ ಇರ್ತಕ್ಕಂಥದ್ದು ಏನಾಗಬಹುದು ನಮ್ಮ ಕರ್ನಾಟಕದ್ದು ಅಂತೇಳಿ. ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗೆ ನೋಟಿಫಿಕೇಶನನ್ನು ಪಡೆಯಲು. ಈಗಾಗಲೇ ನಾನು ನಿಮಗೆ ನಾರ್ಮಲೈಸೇಷನ್ದಲ್ಲಿ ಎಷ್ಟು ಅಂಕಗಳು ಬರ್ಬೋದು ಅಂತ ನಾನು ನಿಮಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಆ ನಾರ್ಮಲೈಸೇಷನ್ದಲ್ಲಿ 2ರಿಂದ 4 ಮಾರ್ಕ್ಸ್ಗಳು, ನಾನು ನಾರ್ಮಲೈಸೇಷನ್ ಏನು ವಿಡಿಯೋ ಹಾಕೀನಿ ಅದರಲ್ಲಿ 2ರಿಂದ 4 ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು ಏನಾಗ್ಬೋದು, ಹಿಂದೆ ಮುಂದೆ ಆಗ್ಬೋದು ಅಷ್ಟೇ. ಇಲ್ಲ ಅಂತಂದ್ರೆ ಅಷ್ಟಂತೂ ನಿಮಗೆ ನಾರ್ಮಲೈಸೇಷನ್ ಮಾರ್ಕ್ಸ್ ಸಿಗ್ತವೆ. ನಾರ್ಮಲೈಸೇಷನ್ದ ವಿಡಿಯೋ ನೋಡದೇ ಇದ್ರೆ ಎಲ್ಲ ಶಿಫ್ಟ್ದ ಹಾಕೀನಿ ನಾನು. ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲಿನ ಸೈಡ್ ಇರುವಂಥ ಐ ಬಟನನ್ನು ಕ್ಲಿಕ್ ಮಾಡಿರಿ, ಇಲ್ಲಿ ಮೇಲೆ ಇರುತ್ತೆ. ಸೊ ಅಲ್ಲಿ ನಿಮಗೆ ಆ ವಿಡಿಯೋ ಇರ್ತಕ್ಕಂಥದ್ದು ಸಿಗುತ್ತೆ. ಈಗ ಇಲ್ಲಿ ಇದು ಫೈನಲ್ ಕಟ್ ಆಫ್, ಇದು ಹೋದ ವರ್ಷದ್ದು ನಮ್ಮ ಕರ್ನಾಟಕದ್ದು ಮೇಲ್ ಕ್ಯಾಂಡಿಡೇಟ್ಸ್ದು ಇದೆ. ಸೊ ಇಲ್ಲಿ ನೀವು ನೋಡಬಹುದು. ಸೊ ಆಲ್ಮೋಸ್ಟ್ ಇರ್ತಕ್ಕಂಥದ್ದು EWSದಲ್ಲಿ ಅತಿ ಕಡಿಮೆ ಅಂತಂದರೆ ನಾನು ಈಗಾಗಲೇ ಇದ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ, 60 ಇರ್ತಕ್ಕಂಥದ್ದು ಇದೆ. ಆಮೇಲೆ ಮಾಜಿ ಸೈನಿಕರದು 36 ಮಾರ್ಕ್ಸ್ಗಳು ಇದ್ದಾವೆ. ಫೈನಲ್ ಕಟ್ ಆಫ್ ಇದು. ಓಕೆ, ಫೈನಲ್ ಕಟ್ ಆಫ್ದಲ್ಲಿ ಏನೇನು ಇರ್ತೈತೆ ಹೇಳ್ರಿ. ಫೈನಲ್ ಕಟ್ ಆಫ್ದಲ್ಲಿ ನೀವು ತೆಗೆದುಕೊಂಡಿರುವಂತಹ ಮಾರ್ಕ್ಸ್ಗಳು ಇರ್ತವೆ. ಆಮೇಲೆ ನಾರ್ಮಲೈಸೇಷನ್ ಮಾರ್ಕ್ಸ್ಗಳು ಪ್ಲಸ್ ಆಗ್ತವೆ. ಆಮೇಲೆ NCC ಸರ್ಟಿಫಿಕೇಟ್ ಇತ್ತು ಅಂತಂದ್ರೆ ಅದು ಕೂಡ ಆಗಿ ಇಲ್ಲಿ ಟೋಟಲ್ ಇರ್ತಕ್ಕಂಥದ್ದು ಇದು ಬಂದಿರ್ತೈತಿ. ಇದು ಯಾವುದಿದು ಮೇಲ್ ಕ್ಯಾಂಡಿಡೇಟ್ಸ್ಗಳದ್ದು ಫೈನಲ್ ಕಟ್ ಆಫ್ ಈ ರೀತಿ ಬಂದಿರ್ತೈತಿ. ಬಟ್ ಫಿಸಿಕಲ್ಗೆ ಯಾವ ರೀತಿ ಬರ್ತೈತಿ, ಫಿಸಿಕಲ್ಗೆ ನೀವು ತೆಗೆದುಕೊಂಡಿರುವಂಥ CET ಮಾರ್ಕ್ಸ್ದಲ್ಲಿ ಮಾರ್ಕ್ಸ್ಗಳು ಪ್ಲಸ್ ನಾರ್ಮಲೈಸೇಷನ್ ಮಾರ್ಕ್ಸ್ಗಳು ಮಾತ್ರ ಇರ್ತವೆ.
ಇವುಗಳು ಏನು ಅಂತಂದರೆ ಇದು ಫಿಸಿಕಲ್ಗೆ ಕೌಂಟ್ ಆಗುವಂತಹ ಮಾರ್ಕ್ಸ್ಗಳು. ಆಮೇಲೆ ಎಸ್ ಸಿ ಕ್ಯಾಂಡಿಡೇಟ್ಸ್ಗಳಿಗೆ ಸೆಕ್ಷನ್ದಲ್ಲಿ ನೋಡೋದಾದರೆ ಅತಿ ಕಡಿಮೆ ಅಂತಂದರೆ 58 ಮಾರ್ಕ್ಸ್ಗಳು ಇದ್ದಾವೆ. ಒ ಬಿ ಸಿದಲ್ಲಿ ಅತಿ ಕಡಿಮೆ ನೋಡೋದು ಆತು ಅಂತಂದರೆ ಇಲ್ಲಿ 62 ಮಾರ್ಕ್ಸ್ಗಳು ಅತಿ ಕಡಿಮೆ ಇದ್ದಾವೆ. ಜನರಲ್ ಕ್ಯಾಟಗರಿದಲ್ಲಿ ಅತಿ ಕಡಿಮೆ ಅಂತಂದರೆ 70 ಮಾರ್ಕ್ಸ್ಗಳು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಆಮೇಲೆ ಎಸ್ ಟಿ ಕ್ಯಾಂಡಿಡೇಟ್ಸ್ಗಳಿಗೆ ಅತಿ ಕಡಿಮೆ ಮಾರ್ಕ್ಸು ಅಂತಂದರೆ 68 ಮಾರ್ಕ್ಸ್ಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಈಗಾಗಲೇ ನಿಮ್ಗೆ ಹೇಳಿದ್ದೆ ನಾನು ಫೈನಲ್ ಕಟ್ ಆಫ್ ಏನಿದೆ ಇದಕ್ಕಿಂತ ಒಂದು 4 ರಿಂದ 5 ಮಾರ್ಕ್ಸ್ಗಳು ಫಿಸಿಕಲ್ ಹೆಚ್ಚಾಗಬಹುದು ಅಂತ ಹೇಳಿ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೆ. ಇದು ಮೇಲ್ ಕ್ಯಾಂಡಿಡೇಟ್ಸ್ಗಳದ್ದು. ಈಗ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳದ್ದು ಹೋದ ವರ್ಷದ್ದು EWS ದಲ್ಲಿ ಅತಿ ಕಡಿಮೆ 51 ಮಾರ್ಕ್ಸ್ಗಳು ಇತ್ತು ಇಲ್ಲಿ. ಆಮೇಲೆ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗಳಿಗೆ ಅತಿ ಕಡಿಮೆ ಮಾರ್ಕ್ಸ್ ಇಲ್ಲಿ 58 ಇತ್ತು. ಯು ಆರ್ ಕ್ಯಾಂಡಿಡೇಟ್ಸ್ಗಳಿಗೆ ಅತಿ ಕಡಿಮೆ ಅಂತಂದರೆ ಇಲ್ಲಿ 67 ಮಾರ್ಕ್ಸ್ಗಳಿದ್ದವು. ಎಸ್ ಸಿ ಕ್ಯಾಂಡಿಡೇಟ್ಸ್ಗಳಿಗೆ ಅತಿ ಕಡಿಮೆ 53 ಇದೆ. ಎಸ್ ಟಿ ಕ್ಯಾಂಡಿಡೇಟ್ಸ್ಗಳಿಗೆ 68 ಇರ್ತಕ್ಕಂಥದ್ದು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಇದು ಫಿಮೇಲ್ಗಳ ಅತಿ ಕಡಿಮೆ. ಇದರಲ್ಲಿ ನೀವು ಒಂದು +4 ಅಥವಾ +5 ಮಾರ್ಕ್ಸ್ಗಳನ್ನು ಹೆಚ್ಚು ಮಾಡಿಕೊಂಡ್ರೆ ನಿಮ್ಮ ಫಿಸಿಕಲ್ ಇರ್ತಕ್ಕಂಥದ್ದು ಬರುತ್ತೆ. ಓಕೆ, ಸೊ ಈಗ ನಾನು ಎಲ್ಲ ಇರ್ತಕ್ಕಂಥದ್ದು ಅನಲೈಸ್ ಮಾಡಿ ಒಂದು ಕಟ್ ಆಫ್ ಇರ್ತಕ್ಕಂಥದ್ದು ನಿಮಗೆ ಮಾಡೀನಿ. ಸೊ ಯಾವ ರೀತಿ ಕಟ್ ಆಫ್ ಇರ್ಬೋದು ಅಂತೇಳಿ ಇದು ಏನು ಅಂತಂದರೆ ನೀವು ತೆಗೆದುಕೊಂಡಿರುವಂತಹ ಮಾರ್ಕ್ಸ್ಗಳ ಆಧಾರದ ಮೇಲೆ ಇದೆ. ನಾರ್ಮಲೈಸೇಷನ್ ಬಿಡಬೇಕು ಇದನ್ನು. ನೀವು ಎಕ್ಸಾಮ್ದಲ್ಲಿ ತೆಗೆದುಕೊಂಡಿರುವಂಥ ಮಾರ್ಕ್ಸ್ಗಳು ನೀವು ತೆಗೆದುಕೊಂಡಿರುವಂಥ ಮಾರ್ಕ್ಸ್ಗಳು ಏನಿದಾವಲ್ಲ ಅದು ಇರ್ತಕ್ಕಂಥದ್ದು ಇದಕ್ಕೆ ಮ್ಯಾಚಿಂಗ್ ಆಗಬೇಕು. ನಾರ್ಮಲೈಸೇಷನ್ ಹಿಡಿಬಾರ್ದು. ಈಗ ಒಬ್ಬೊಬ್ರು ನಾ ಈಗಿಲ್ಲ 60+60 ಮಾರ್ಕ್ಸ್ಗಳು ಕಟ್ ಆಫ್ ಆಗ್ಬೋದು ಅಂತ ಹೇಳ್ತೇನೆ. ಕೆಲವೊಬ್ರು ಏನು ಮಾಡ್ತಾರೆ, ಸರ್ ನನಗೆ 40 ಮಾರ್ಕ್ಸ್ ಬಂದಾವೆ, ಆಮೇಲೆ ನಾರ್ಮಲೈಸೇಷನ್ನಲ್ಲಿ 20 ಬರ್ತಾವೆ, ನಂದು 60 ಆಗ್ತತಿ, ನಂದು ಆಗುತ್ತಾ? ಆಗೋದಿಲ್ಲ. ಓಕೆ, ಸೊ ಇದು ನಿಮ್ಮ ಮಾರ್ಕ್ಸ್ಗಳು ಇಷ್ಟು ಇರಬೇಕು. ಆಮೇಲೆ ಇದ್ರೊಳಗೆ ನಾರ್ಮಲೈಸೇಷನ್ ಏನಾಗುತ್ತೆ, ಆ್ಯಡ್ ಆಗುತ್ತೆ. ಓಕೆ, ಸೊ ನೋಡ್ತಾ ಹೋಗೋಣ ಒಂದೊಂದಾಗಿ. ಆಮೇಲೆ ಈ ವರ್ಷ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಕಟ್ ಆಫ್ ಇರ್ತಕ್ಕಂಥದ್ದು ಹೆಚ್ಚು ಆಗೇ ಆಗುತ್ತೆ ಹೋದ ವರ್ಷಕ್ಕಿಂತಲೂ. ಸೊ ಯಾಕಂತಂದರೆ ಈಗಾಗಲೇ ನಿಮಗೆ ಗೊತ್ತಿದೆ ಏನು ಅಂತಂದರೆ ಪೇಪರ್ ಇರ್ತಕ್ಕಂಥದ್ದು ಈಸಿ ಇತ್ತು. ಪೇಪರ್ ಈಸಿ ಇರ್ತಕ್ಕಂಥದ್ದು ಇತ್ತು. ಎಲ್ಲರೂ ಕೂಡ ಒಳ್ಳೆ ರೀತಿಯಿಂದ ಅಟೆಂಪ್ಟ್ ಇರ್ತಕ್ಕಂಥದ್ದು ಮಾಡಿದ್ದಾರೆ. ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಆಗಿರ್ಬೋದು ಎರಡೂ ಜನನು. ಅದರ ಜೊತೆಗೆ ಏನು ಅಂತಂದರೆ ವೆಕೆನ್ಸಿ ಇರ್ತಕ್ಕಂಥದ್ದು ಕಡಿಮೆ ಇದೆ. ವೆಕೆನ್ಸಿ ಇರ್ತಕ್ಕಂಥದ್ದು ಏನಿದಾವು ಅಂತಂದರೆ ಕಡಿಮೆ ಇದ್ದಾವೆ. ಆಮೇಲೆ ಅದರ ಜೊತೆಗೆ 1:8 ಇರ್ತಕ್ಕಂಥದ್ದು ಈ ವರ್ಷ ಕರೀತಾರೆ. ಹೋದ ವರ್ಷನೂ ಅಷ್ಟೇ ಕರೆದಿದ್ರು. ಅದ್ರ ಸಲುವಾಗಿ ಇವು ಫ್ಯಾಕ್ಟರ್ಸ್ಗಳು ಇರೋದರಿಂದ ಕಟ್ ಆಫ್ ಇರ್ತಕ್ಕಂಥದ್ದು ಹೆಚ್ಚಾಗುವಂತಹ ಸಂಭವ ಬಹಳಷ್ಟು ಇದೆ. ಹೆಚ್ಚಾಗೇ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಸೊ ಈಗ ಇಲ್ಲಿ ನಾವು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮೇಲ್ ಕ್ಯಾಂಡಿಡೇಟ್ಸ್ಗಳದ್ದು ರೇಷಿಯೋ 8 ಹಾಗೆ ನಾವು ನೋಡೋದಾದರೆ ಎಷ್ಟೆಷ್ಟು ಜನರಿಗೆ ಕರೀತಾರೆ ಅನ್ನೋದನ್ನು ನೋಡೋಣ. ಸೊ ಈಗ ಇಲ್ಲಿ ಜನರಲ್ ಕ್ಯಾಟಗರಿ, ಇದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಬೇಕಾಗಿತ್ತು ನಾನು ನಿಮಗೆ. ನಾವು ಪೋಲ್ ಹಾಕಿರೋದರಲ್ಲಿ ಸೊ ಮಿನಿಮಮ್ ಒಂದು 500 ಜನ ಡಾಟಾ ಇರ್ತಕ್ಕಂಥದ್ದು ತೆಗೆದುಕೊಂಡು ನಾವು ಮಾಡಿದ್ವಿ ಅಂತಂದರೆ ಭಾಳಷ್ಟು ಜನ 1 ಲಕ್ಷಕ್ಕಿಂತ ಹೆಚ್ಚಿರ್ತಕ್ಕಂಥದ್ದು ಜನ ನಮ್ಮ ಏನು ಅಂತಂದರೆ ಎಕ್ಸಾಮ್ SSC GD ಎಕ್ಸಾಮ್ ಇರ್ತಕ್ಕಂಥದ್ದು ಬರೆದಿದ್ದಾರೆ. ಆಮೇಲೆ ಯಾರಿಗೆ ಇಂಟ್ರೆಸ್ಟ್ ಇರ್ತೈತಿ, ಯಾರು ಒಂದು ಸ್ವಲ್ಪ ಹೈ ಮಾರ್ಕ್ಸ್ ಇರ್ತಾವೆ ಅವ್ರು ಮಾತ್ರ ಇರ್ತಕ್ಕಂಥದ್ದು ಪೋಲ್ ಮಾಡಿರ್ತಾರೆ, ವೋಟಿಂಗ್ ಇರ್ತಕ್ಕಂಥದ್ದು ಮಾಡಿರ್ತಾರೆ. ಆಮೇಲೆ ಅವ್ರಿಗೆ ಅಷ್ಟೇ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ. ಆಮೇಲೆ ಉಳಿದಿರ್ತಕ್ಕಂಥ ನನಗೆ ಅನಿಸೋ ಮಟ್ಟಿಗೆ ಇಲ್ಲಿ 20,000 ಜನ ಇರ್ತಕ್ಕಂಥದ್ದು ಅವ್ರಿಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರ್ತೈತೆ. ಆಮೇಲೆ ಉಳಿದಿರ್ತಕ್ಕಂಥ 80,000 ಜನ ಇರ್ತಕ್ಕಂಥದ್ದು ಅವರು 40 ರಿಂದ 45 ರೇಂಜ್ ಒಳಗನೆ ಇರ್ತಾರೆ. ಈ 80,000 ಜನ. ಇದ್ರ ಮೇಲೆ ಇರ್ತಕ್ಕಂಥವ್ರು ಏನಿದಾರಲ್ಲ 20,000 ಜನ, ಇವ್ರು ಇರ್ತಕ್ಕಂಥದ್ದು 50 ರಿಂದ 50+ ಮಾಡಿರ್ತಕ್ಕಂಥ 20,000 ಜನ ಇರ್ತಕ್ಕಂಥದ್ದು ಇರ್ತಾರೆ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ 50+ ಅಂತೂ ನಿಲ್ಲೋದು ಇದು ಆಗೋದೇ ಇಲ್ಲ ಯಾವಾಗಲೂ ಕೂಡ, ಇದಕ್ಕಿಂತ ಹೆಚ್ಚನೇ ಇರ್ತಕ್ಕಂಥದ್ದಾಗುತ್ತೆ. ಸೊ ಇಲ್ಲಿ ನಾವು ನೋಡೋಣ ಯಾವ ರೀತಿ ಇರುತ್ತೆ ಅಂತೇಳಿ. ಸೊ 1:8 ಕರೆದ್ರೆ ಸೊ ಟೋಟಲ್ ಆಗಿ 4,256 ಜನರನ್ನು ಫಿಸಿಕಲ್ಗೆ ಕರೀತಾರೆ. ಟೋಟಲ್ ವೆಕೆನ್ಸಿಗಳು ಮೇಲ್ ಕ್ಯಾಂಡಿಡೇಟ್ಸ್ಗಳದ್ದು 532 ಇರ್ತಕ್ಕಂಥದ್ದು ವೆಕೆನ್ಸಿಗಳಿದಾವೆ. 8 ರೇಷಿಯೋದಲ್ಲಿ ಕರೆದ್ರೆ 4,256 ಜನರನ್ನು ಕರೀತಾರೆ. ಸೊ ಈ ರೀತಿ ಏನಾದರೂ ಆಯಿತು ಅಂತಂದರೆ ಜನರಲ್ ಕ್ಯಾಟಗರಿದವ್ರಿಗೆ 1,712 ಕರೀತಾರೆ. ಅದೇ ರೀತಿ ನೀವು ಬೇರೆ ಬೇರೆ ಕ್ಯಾಟಗರಿದಲ್ಲಿ ನೋಡ್ಬೋದು ಎಷ್ಟೆಷ್ಟು ಜನರನ್ನು ಕರೀತಾರೆ ಅಂತೇಳಿ. ಈಗ ಇವ್ರದ್ದು 68 ರಿಂದ 70 ಇರ್ತಕ್ಕಂಥದ್ದು ನಿಲ್ಲುತ್ತೆ, ಡೆಫಿನೆಟ್ಲಿ ನಿಲ್ತೈತಿ. ಇದಕ್ಕಿಂತ ಕಡಿಮೆ ಇರ್ತಕ್ಕಂಥದ್ದು ಆಗೋದೇ ಇಲ್ಲ.
ಈಗಾಗಲೇ ನಾವು ಪೋಲ್ ಹಾಕಿರೋದರಲ್ಲಿ ನಾವು ನೋಡೋದಾದರೆ 70 ಒಂದು 2000 ಜನರಲ್ಲಿ 70 ಪ್ಲಸ್ ಮಾಡಿರ್ತಕ್ಕಂಥವ್ರು ಇವರು 50% ಇರ್ತಕ್ಕಂಥದ್ದು ಜನ ಇದ್ದಾರೆ. 50% ಜನ 70% ಮಾಡಿರುವಂಥವರೇ ಇದ್ದಾರೆ, ಹೌದಾ? ಸೊ ಹಾಗಾಗಿ 50% 2000 ಜನರಲ್ಲಿ 50% 70 ಪ್ಲಸ್ ಮಾಡಿದ್ದಾರೆ ಅಂತಂದ್ರೆ 1000 ಜನ ಇವರೇ ಆದ್ರೆ 70 ಪ್ಲಸ್ ಮಾಡಿರ್ತಕ್ಕಂಥವ್ರೇ ಆದ್ರೆ ಇವರು. ಅದರ ಸಲುವಾಗಿ ಇಲ್ಲಿ ಡಾಟಾ ನಾವು ನೋಡೋದಾದ್ರೆ 1712 ಇದೆ. ಇದರಲ್ಲಿ 1000 ಜನ ಇವರು ಇಲ್ಲಿ 70 ಬಂದ ಬರ್ತಾರೆ ಇವರು ಜನರಲ್ದಲ್ಲಿ. ಅದೇ ರೀತಿ ಒ ಬಿ ಸಿ ಇರ್ತಕ್ಕಂಥದ್ದು 64ರಿಂದ 66 ಆಗಿತ್ತು ಅಂತಂದ್ರೆ ಆಗಬಹುದು. ಇದು ಎಕ್ಸ್ಪೆಕ್ಟೆಡ್ ಇದೆ, ಬಟ್ ಇಷ್ಟು ಇತ್ತು ಅಂತಂದ್ರೆ ಇದಕ್ಕಿಂತ ಒಂದು 2 ಹೆಚ್ಚು ಕಡಿಮೆ ಇತ್ತು ಅಂತಂದ್ರೆ 2 ಕಡಿಮೆ ಆಗಿರ್ಬೋದು, 2 ಹೆಚ್ಚು ಆಗಿರ್ಬೋದು. ಇಷ್ಟು ಮಾರ್ಕ್ಸ್ಗಳು ನೀವು ಇದ್ದು ಅಂತಂದ್ರೆ ಫಿಸಿಕಲ್ಗೆ ತಯಾರಿನ ನೀವು ನಡೆಸ್ರಿ. ಓಕೆ. ಅದೇ ರೀತಿ ಎಸ್ ಟಿ ಕ್ಯಾಟಗರಿದವರಿಗೆ 62ರಿಂದ 64, ಎಸ್ ಟಿ ಕ್ಯಾಟಗರಿದವರಿಗೆ 62ರಿಂದ 62, ಆಮೇಲೆ ಇ ಡಬ್ಲ್ಯೂ ಎಸ್ ದವ್ರಿಗೆ 56ರಿಂದ 58 ಮಾರ್ಕ್ಸ್ಗಳು ಬರ್ತಾ ಇದ್ದು ಅಂತಂದ್ರೆ ನೀವು ಫಿಸಿಕಲ್ಗೆ ತಯಾರಿಯನ್ನ ನಡೆಸಬಹುದಾಗಿದೆ. ಸೊ ಇದು 8 ರೇಷಿಯೋ ಇದ್ದಾಗ. ಈಗ ಇಲ್ಲಿ 12ನೇ ರೇಷಿಯೋ ಇದ್ದಾಗ, 12 ರೇಷಿಯೋ ಅಂದ್ರೆ ಒಂದು ಪೋಸ್ಟ್ಗೆ 12 ಜನರನ್ನ ಕರೆದ್ರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಒಂದು 2 ಮಾರ್ಕ್ಸ್ 2-3 ಮಾರ್ಕ್ಸ್ ಕಡಿಮೆ ಆಗ್ಬಹುದು. ಜನರಲ್ದವರು 65ರಿಂದ 67, ಆಮೇಲೆ ಒ ಬಿ ಸಿದವರು 62ರಿಂದ 64 ಆಗ್ಬಹುದು. ಎಸ್ ಟಿ ಕ್ಯಾಟಗರಿದವರು 60ರಿಂದ 62, ಎಸ್ ಸಿ ಕ್ಯಾಟಗರಿದವರು 58ರಿಂದ 60, ಇ ಡಬ್ಲ್ಯೂ ಎಸ್ ದವರು 54ರಿಂದ 56. ಟೋಟಲ್ ಆಗಿ 6384 ಜನರಿಗೆ ಫಿಸಿಕಲ್ಗೆ ಕರೀತಾರೆ 12 ರೇಷಿಯೋದಲ್ಲಿ ಕರೆದ್ರೆ. ಓಕೆ, ಹೆಚ್ಚು ಕಡಿಮೆ ಏನು ಆಗೋದಿಲ್ಲ, ಬಟ್ ಒಂದು ಸ್ವಲ್ಪ 8 ರೇಷಿಯೋ ಮತ್ತು 12 ರೇಷಿಯೋದಲ್ಲಿ ನಾವು ನೋಡೋದಾದರೆ 2 ಮಾರ್ಕ್ಸ್ಗಳು ಹೆಚ್ಚಾಗಬಹುದು. ಅಂತಂದರೆ ಇಲ್ಲಿ ಒಂದು 2 ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು ಇತ್ತು ಅಂತಂದರೆ ಇಲ್ಲಿ ಏನು ಅಂತಂದರೆ ಇಲ್ಲಿ 2 ಮಾರ್ಕ್ಸ್ಗಳು ಇದ್ದು ಅಂತಂದರೆ ಇಲ್ಲಿ 4 ಮಾರ್ಕ್ಸು ಅಂತ ಈ ರೀತಿ 2 ಮಾರ್ಕ್ಸ್ ಹೆಚ್ಚಿರ್ತಕ್ಕಂಥದ್ದು ಆಗ್ತತಿ. ಇದು ಮೇಲ್ ಕ್ಯಾಂಡಿಡೇಟ್ಸ್ಗಳದ್ದು ಆಯಿತು. ಈಗ ನಾವು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ನೋಡೋದಾದರೆ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಲ್ಲಿಯೂ ಕೂಡ ಬಹಳಷ್ಟು ಕಾಂಪಿಟೇಷನ್ ಇದೆ. ನಾನು ಬಹಳಷ್ಟು ಜನರನ್ನು ಕೇಳಿದೆ, ಎಲ್ಲರದು ಆಲ್ಮೋಸ್ಟ್ ಆಲ್ ಇರ್ತಕ್ಕಂಥದ್ದು 60+ ಮಾರ್ಕ್ಸ್ಗಳು ಬರ್ತಾ ಇದ್ದಾವೆ. ಓಕೆ, ರಾ ಮಾರ್ಕ್ಸ್ಗಳು 60+ ಮಾರ್ಕ್ಸ್ಗಳು ಬರ್ತಾ ಇದ್ದಾವೆ. ಸೊ ಹಾಗಾಗಿ ಆಮೇಲೆ ಅದರಲ್ಲಿ ಬಹಳಷ್ಟು ಜನರು ಈಗ ಹೆಂಗೆ ಬರ್ದಾರ ಅಂತಂದರೆ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು, ಇದು ಫಿಮೇಲ್ ಇದ್ದಿದೆ, ಇದು ಮೇಲ್ ಅಂತ ಹೇಳಿ ಆಗಿದೆ, ಇಲ್ಲಿ ಇದು ಫಿಮೇಲ್ ಇದ್ದಿದ್ದು. ಓಕೆ, ಫಿಮೇಲ್ ಇದ್ದು. ಸೊ ಬಹಳಷ್ಟು ಕ್ಯಾಂಡಿಡೇಟ್ಸ್ಗಳು ಹೆಂಗಿದ್ದಾರೆ ಅಂತಂದರೆ ಬಹಳಷ್ಟು ಜನರದ್ದು ಏನು ಅಂತಂದರೆ ಹೈಟ್ ಇರ್ತಕ್ಕಂಥದ್ದು ಇಲ್ಲ. ಆಮೇಲೆ ರನ್ನಿಂಗ್ದ ಬಗ್ಗೆನೂ ಕೂಡ ನಾನು ಬಹಳಷ್ಟು ಜನರಿಗೆ ಕೇಳ್ತಾ ಇರ್ತೇನೆ. ಬಹಳಷ್ಟು ಜನರು ರನ್ನಿಂಗು ಕೂಡ ಮಾಡ್ತಾ ಇಲ್ಲ. ಯಾರು ಮಾಡ್ತಾ ಇಲ್ಲ, ಇದು ಮಾರ್ಕ್ಸ್ ಬರ್ತಾ ಇದ್ದು ಅಂತಂದರೆ ಮಾಡಿರಿ. ಆಮೇಲೆ 1.6 ಕಿಲೋಮೀಟರ್ ಓಡೋದು ಅಷ್ಟು ಈಸಿನೂ ಕೂಡ ಇಲ್ಲ. ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಬಹಳಷ್ಟು ಇರ್ತಕ್ಕಂಥದ್ದು, ಇದಕ್ಕೆ ಎಫರ್ಟ್ ಹಾಕಬೇಕಾಗುತ್ತೆ. ಮಿನಿಮಮ್ ಇರ್ತಕ್ಕಂಥದ್ದು 1 ಮಂತ್ವರೆಗೆ ಎಫರ್ಟ್ ಹಾಕಬೇಕಾಗುತ್ತೆ. ಆ ರೀತಿ ಸ್ಟೆಮಿನಾನು ಕೂಡ ಇರಬೇಕಾಗುತ್ತೆ. ಸೊ ಹಾಗಾಗಿ 1:8 ಕರೆದ್ರೆ ಜನರಲ್ ಕ್ಯಾಟಗರಿದವರಿಗೆ 200 ಜನರನ್ನು ಕರೀತಾರೆ ಫಿಸಿಕಲ್ಗೆ. ಸೊ ಅದು ಕಟ್ ಆಫ್ ಇರ್ತಕ್ಕಂಥದ್ದು 62ರಿಂದ 64 ಆಗ್ಬೋದು, 62ರಿಂದ 64 ಆಗ್ಬಹುದು. ಅದೇ ರೀತಿ ಒ ಬಿ ಸಿದವರಿಗೆ 60ರಿಂದ 62 ಆಗ್ಬಹುದು. 1:8 ಕರೆದ್ರೆ ಎಸ್ ಟಿ ಕ್ಯಾಟಗರಿ 58ರಿಂದ 60, ಎಸ್ ಸಿ ಕ್ಯಾಟಗರಿ 56ರಿಂದ 58, ಇ ಡಬ್ಲ್ಯೂ ಎಸ್ 52ರಿಂದ 54 ಇಲ್ಲಿ ಕರಿಬಹುದು. ಸೊ ಟೋಟಲ್ ಆಗಿ 1:8 ಇತ್ತು ಅಂತಂದ್ರೆ 528 ಜನರಿಗೆ ಕಾಲ್ಫರ್ ಮಾಡ್ತಾರೆ, ಅವರು ಫಿಸಿಕಲ್ಗೆ ಕ್ವಾಲಿಫೈ ಆಗ್ತಾರೆ. ಇದಾದ್ಮೇಲೆ 1:12 ಇತ್ತು ಅಂತಂದ್ರೆ 1:12 ಇತ್ತು ಅಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಒಂದು ಸ್ವಲ್ಪ ಕಡಿಮೆ ಆಗ್ಬೋದು. ಇಲ್ಲಿ 60ದಿಂದ 62 ಆಗುತ್ತೆ. ಅದೇ ರೀತಿ ಇಲ್ಲಿ ಇರ್ತಕ್ಕಂಥದ್ದು 58ದಿಂದ 60ವರೆಗೆ ಆಗ್ಬೋದು. 2 ಮಾರ್ಕ್ಸ್ಗಳು ಇರ್ತಕ್ಕಂಥದ್ದು ಕಡಿಮೆ ಆಗ್ಬೋದು ಅಷ್ಟೇ. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದು 56ದಿಂದ 58ವರೆಗೆ ಆಗ್ಬೋದು. ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಇಲ್ಲಿ 54ದಿಂದ 56 ಆಗ್ಬೋದು. ಇ ಡಬ್ಲ್ಯೂ ಎಸ್ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, 52ದಿಂದ 54ವರೆಗೆ ಆಗ್ಬೋದು. ಅಂತಂದರೆ ಎಲ್ಲ ಟೋಟಲ್ ಆಗಿ ಹೇಳೋದಾದರೆ ಈ ಒಂದು ಎಕ್ಸ್ಪೆಕ್ಟೆಡಲ್ಲಿ ನಾವು ನೋಡೋದಾದರೆ ಈಗಾಗಲೇ ನಾನು ನಿಮ್ಗೆ ಹೇಳಿದೆ 60+ ಇರ್ತಕ್ಕಂಥದ್ದು ಮಾರ್ಕ್ಸ್ ಇತ್ತು ಅಂತಂದರೆ ನೀವು ಡೆಫಿನೆಟ್ಲಿ ಮಾಡಿರಿ ಅಂತೇಳಿ. ಸೊ ಈ ರೀತಿ ಇರ್ತಕ್ಕಂಥದ್ದು ಆಗುತ್ತೆ. ಟೋಟಲ್ ಆಗಿ ಇಲ್ಲಿ ಫಿಸಿಕಲ್ಗೆ ಕರೆಯುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 792 ಆಗಿಬಿಡುತ್ತೆ. ಹಾಗಾದರೆ
ಓಕೆ. ಸೊ ಹಾಗಾಗಿ ಫಿಸಿಕಲ್ಗೆ ಇರ್ತಕ್ಕಂಥದ್ದು ಪ್ರಾಕ್ಟೀಸ್ ಮಾಡ್ರಿ, ಯಾರು ಇನ್ನೂವರೆಗೂ ಮಾಡಿಲ್ಲ. ಇದು ಎಕ್ಸ್ಪೆಕ್ಟೆಡ್ ಇರ್ತಕ್ಕಂಥದ್ದಿದೆ. 60+ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಇರ್ತಕ್ಕಂಥದ್ದು ಬರುತ್ತೆ ನಿಮಗೆ ಫಿಸಿಕಲ್ಗೆ. ಓಕೆನಾ? ಸೊ ಈಗ ಏನೇನು ಇರುತ್ತೆ ಫಿಸಿಕಲ್ದಲ್ಲಿ ಅನ್ನೋದನ್ನು ಒಂದು ಸ್ವಲ್ಪ ನಾನು ನಿಮಗೆ ಹೇಳಿಬಿಡ್ತೇನೆ. ಫಿಸಿಕಲ್ದಲ್ಲಿ ಹೇಗೆ ಪ್ರೊಸೆಸ್ ಏನಿರ್ತೈತಿ, ಪ್ರೊಸೆಸ್ ಇರ್ತಕ್ಕಂಥದ್ದು ಏನಿರ್ತೈತಿ. ಮೊದಲನೇದಾಗಿ ನೀವು ಫಿಸಿಕಲ್ಗೆ ಹೋಗುವಾಗ ಒಂದು ಅಡ್ಮಿಟ್ ಕಾರ್ಡ್ ಇರ್ತಕ್ಕಂಥದ್ದು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಅಡ್ಮಿಟ್ ಕಾರ್ಡು, ಆಮೇಲೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರ್ತಕ್ಕಂಥದ್ದು ತೆಗೆದುಕೊಂಡು ಹೋಗಬೇಕು. ಅದ್ರ ಜೊತೆಗೆ ಬಹುಶಃ ಇರ್ತಕ್ಕಂಥದ್ದು ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಇರ್ತಕ್ಕಂಥದ್ದು ಕೂಡ ಕೇಳಬಹುದು, ಇನ್ನೊಂದು ID ಇರ್ತಕ್ಕಂಥದ್ದು ಕೇಳಬಹುದು. ಇವು ಎಲ್ಲ ಇರ್ತಕ್ಕಂಥದ್ದು ಯಾರ್ದಿಲ್ಲ ಅವರು ರೆಡಿ ಮಾಡಿಕೊಂಡು ಏನಪ್ಪಾ ಅಂತಂದ್ರೆ ನೀವು ತೆಗೆದುಕೊಂಡು ಹೋಗ್ರಿ. ಓಕೆ. ಇದಾದ್ಮೇಲೆ ನೆಕ್ಸ್ಟ್ ಎಂಟರ್ ಆಗ್ತೀರಾ. ಅಲ್ಲಿ ಮೊದಲನೇದಾಗಿ ನಿಮ್ಮ ಹೈಟ್ ಇರ್ತಕ್ಕಂಥದ್ದು ಚೆಕ್ ಆಗುತ್ತೆ, ಹೈಟ್ ಚೆಕ್ ಮಾಡ್ತಾರೆ. ಸೊ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 170, ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ 157. ಇದರಲ್ಲಿ ಸ್ವಲ್ಪ ಏನಾದರೂ ವ್ಯತ್ಯಾಸ ಇತ್ತು ಅಂತಂದ್ರೆ 1ನೇ ರೌಂಡ್ದೊಳಗನ ಏನು ಮಾಡ್ತಾರೆ ಅಂತಂದ್ರೆ ನಿಮಗೆ ಹೊರಗೆ ಹಾಕ್ತಾರೆ, ನಿಮ್ಗೆ ರನ್ನಿಂಗ್ ಮಾಡಕ್ ಕೊಡಂಗಿಲ್ಲ ಅವರು. ಹೈಟ್ದಲ್ಲಿ ನೀವು ಫೇಲ್ ಆಗಿದ್ರಿ ಅಂತಂದ್ರೆ. ಹೈಟ್ದಲ್ಲಿ ಯಾರು ಪಾಸ್ ಆಗ್ತಾರೆ ಅವ್ರಿಗೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದ್ರೆ ಒಂದು ಚೆಸ್ಟ್ ನಂಬರನ್ನು ಕೊಡ್ತಾರೆ. ಚೆಸ್ಟ್ ನಂಬರ್ ತಗೊಂಡು ಏನಪ್ಪಾ ಅಂತಂದ್ರೆ ಒಳಗೆ ನಿಮಗೆ ಕರ್ಕೊಂಡು ಹೋಗ್ತಾರೆ ಗ್ರೌಂಡಲ್ಲಿ. ಸೊ ಅಲ್ಲಿ ನಿಮಗೆ ಚೆಸ್ಟ್ ನಂಬರ್ ಕೊಟ್ಟ ಮೇಲೆ ನಿಮ್ಮ ರನ್ನಿಂಗ್ ಇರ್ತಕ್ಕಂಥದ್ದು ಪ್ರಾರಂಭವಾಗ್ತೈತಿ. ಹುಡುಗರಿಗೆ 5 ಕಿಲೋಮೀಟರ್ ಓಡಿಸ್ತಾರೆ, ಹುಡುಗಿಯರಿಗೆ 1.6 ಕಿಲೋಮೀಟರ್ವರೆಗೆ ರನ್ನಿಂಗ್ ಇರ್ತಕ್ಕಂಥದ್ದು ಮಾಡಿಸ್ತಾರೆ. ಸೊ ಟೈಮಿಂಗ್ ಇರ್ತಕ್ಕಂಥದ್ದು 24 ನಿಮಿಷ, ಇವ್ರಿಗೆ ಇರ್ತಕ್ಕಂಥದ್ದು 8.5 ನಿಮಿಷದವರೆಗೆ ನೀವು ಇಷ್ಟು ಇರ್ತಕ್ಕಂಥದ್ದು ಓಡಬೇಕಾಗುತ್ತೆ ಅಲ್ಲಿ ಒಳಗೆ. ಓಕೆ. ಸೊ ಇಲ್ಲಿ ಗ್ರೌಂಡ್ ಇರೋದಿಲ್ಲ ಹುಡುಗರಿಗೆ. ಸೊ 5 ಕಿಲೋಮೀಟರ್ ಹೆಚ್ಚಿರೋದರಿಂದ ಬೇರೆ ಒಂದು ರೂಟ್ ಇರುತ್ತೆ, ಆ ರೂಟ್ ಪ್ರಕಾರ ನಿಮಗೆ ಕರ್ಕೊಂಡು ಹೋಗ್ತಾರೆ. ಆ ರೂಟ್ದಿಂದನೇ ಓಡ್ತಾ ನೀವು ಬರಬೇಕಾಗುತ್ತೆ. ಆಮೇಲೆ ಹುಡುಗಿಯರಿಗೂ ಕೂಡ ಸೇಮ್ ಇರ್ತಕ್ಕಂಥದ್ದು ಪ್ರೊಸೆಸ್ ಅಲ್ಲಿ ನಡೆಯುತ್ತೈತಿ. ಇದು ರನ್ನಿಂಗ್ದಲ್ಲಿ ಪಾಸ್ ಯಾರು ಆಗಂಗಿಲ್ಲ ಅವ್ರಿಗೆ ಹೊರಗೆ ಕಳಿಸ್ತಾರೆ. ಆಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಯಾರು ಪಾಸ್ ಆಗಿರ್ತಾರೆ ಅವ್ರಿಗೆ ಇರ್ತಕ್ಕಂಥದ್ದು ಒಳಗೆ ಕರ್ಕೊಂಡು ಬರ್ತಾರೆ. ಸೊ ರನ್ನಿಂಗ್ದಲ್ಲಿ ಪಾಸ್ ಆಗುವಂತಹ ವಿದ್ಯಾರ್ಥಿಗಳ ಸಂಖ್ಯೆ 30% ಇರ್ತೈತಿ. 30% ಇರ್ತಕ್ಕಂಥದ್ದು ರನ್ನಿಂಗ್ದಲ್ಲಿ ಮಾತ್ರ ಪಾಸ್ ಆಗ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಚೆಸ್ಟ್ ಇರ್ತಕ್ಕಂಥದ್ದು ಚೆಕ್ ಮಾಡ್ತಾರೆ. ಚೆಸ್ಟ್ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ ಇರುತ್ತೆ, ಚೆಸ್ಟ್ ಚೆಕ್ ಮಾಡ್ತಾರೆ. ಸೊ ಮೇಲ್ ಕ್ಯಾಂಡಿಡೇಟ್ಸ್ಗಳು ಚೆಸ್ಟ್ ಇರ್ತಕ್ಕಂಥದ್ದು 80 ಸೆಂಟಿಮೀಟರ್ ಇರ್ತಕ್ಕಂಥದ್ದು ಇರಲೇಬೇಕು. ಆಮೇಲೆ ಉಬ್ಬಿಸಿದಾಗ ಏನಾಗಬೇಕು ಅಂತಂದ್ರೆ ಇದು 5 ಸೆಂಟಿಮೀಟರ್ ಇರ್ತಕ್ಕಂಥದ್ದು ಏನಾಗಬೇಕಾಗ್ತೈತಿ, ಹೆಚ್ಚು ಆಗಬೇಕು. ಒಬ್ಬೊಬ್ರದ್ದು 90 ಇರ್ತಕ್ಕಂಥದ್ದು ಸೆಂಟಿಮೀಟರ್ ಚೆಸ್ಟ್ ಇತ್ತು ಅಂತಂದ್ರೆ ಅವ್ರದ್ದು 95 ಆಗಬೇಕು. ಹೌದಾ? ಸೊ ಅಂಥವ್ರು ಏನು ಮಾಡಬೇಕು, ಮೊದಲೇ ಒಂದು ಸ್ವಲ್ಪ ಕಡಿಮೆ ಅಳತೆಯನ್ನು ಕೊಡಬೇಕು. ಆಮೇಲೆ OBC 95 ಇರ್ತಕ್ಕಂಥದ್ದು ಅಂದರೆ 5 ಸೆಂಟಿಮೀಟರ್ ಇರ್ತಕ್ಕಂಥದ್ದು ಹೆಚ್ಚು ಮಾಡಲೇಬೇಕು. ಓಕೆ. ಆಮೇಲೆ SC/ST ದವರಿಗೆ ಇದರಲ್ಲಿ ವಿನಾಯಿತಿ ಇರ್ತೈತಿ. SC/ST ಹುಡುಗಿಯರಿಗೆ ಕಡಿಮೆ ಇರ್ತಕ್ಕಂಥದ್ದು ಚೆಸ್ಟ್ ಇರ್ತಕ್ಕಂಥದ್ದು ಇದ್ರೂ ಕೂಡ ಏನಪ್ಪಾ ಅಂತಂದರೆ ತಗೋತಾರೆ. ಸೊ ಹುಡುಗರಿಗೆ ಇಲ್ಲಿ ಚೆಸ್ಟ್ ಇರ್ತಕ್ಕಂಥದ್ದು 76 ಸೆಂಟಿಮೀಟರ್ ಇರ್ತಕ್ಕಂಥದ್ದು ಮಿನಿಮಮ್ ಇರಬೇಕಾಗುತ್ತೆ. ಉಬ್ಬಿಸಿದಾಗ 81 ಸೆಂಟಿಮೀಟರ್ ಆಗಬೇಕು ಇಲ್ಲಿ. ಓಕೆ, ರೈಟ್. ಸೊ ಇದು ಇಷ್ಟು ಇರ್ತಕ್ಕಂಥದ್ದು. ಆಮೇಲೆ ಹೈಟ್ದಲ್ಲಿಯೂ ಕೂಡ ST ಕ್ಯಾಂಡಿಡೇಟ್ಸ್ಗಳಿಗೆ ಏನಿರ್ತೈತಿ, ಕಡಿಮೆ ಇರ್ತೈತಿ. ಆಮೇಲೆ ಚೆಸ್ಟ್ದಲ್ಲಿಯೂ ಕೂಡ ST ಕ್ಯಾಂಡಿಡೇಟ್ಸ್ಗಳಿಗೆ ಕಡಿಮೆ ಇರ್ತಕ್ಕಂಥದ್ದು ತಗೋತಾರೆ. ಇದಾದ್ಮೇಲೆ ನೆಕ್ಸ್ಟ್ ಚೆಸ್ಟ್ ಚೆಕ್ಕಿಂಗ್ ಆದಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು 5ನೇದು ಏನಪ್ಪಾ ಅಂತಂದರೆ ನಿಮ್ಮ ವೇಟ್ ಇರ್ತಕ್ಕಂಥದ್ದು ಚೆಕ್ ಮಾಡ್ತಾರೆ. ಅಲ್ಲಿಯೇ ಚೆಕ್ ಇರ್ತಕ್ಕಂಥದ್ದು ವೇಟ್ ನಡೀತಾ ಇದೆ. ಸೊ ವೇಟ್ ಹೇಗೆ ಚೆಕ್ ಮಾಡ್ತಾರೆ, ನಿಮ್ಮ ಹೈಟ್ ಎಷ್ಟು ಇರುತ್ತೆ ಆ ಒಂದು ರೇಷಿಯೋದಲ್ಲಿ, ಹೈಟ್ ಏನಿರ್ತೈತಿ ಆ ರೇಷಿಯೋದಲ್ಲಿಯೇ ನಿಮ್ಮ ವೇಟ್ ಇರ್ತಕ್ಕಂಥದ್ದು ಇರಬೇಕಾಗುತ್ತೆ. ಈಗ ಉದಾಹರಣೆಗೆ ನಿಮ್ಮದು 160 ಸೆಂಟಿಮೀಟರ್ ಇರ್ತಕ್ಕಂಥದ್ದು ಹೈಟ್ ಇತ್ತು ಅಂತಂದರೆ, ಸೊ ಇಲ್ಲಿ ಮಿನಿಮಮ್ ಇರ್ತಕ್ಕಂಥದ್ದು 55 kg ಇರ್ತಕ್ಕಂಥದ್ದು ಇರಬೇಕಾಗುತ್ತೆ. ಆಮೇಲೆ ಮಿನಿಮಮ್ ಮೇಲ್ ಕ್ಯಾಂಡಿಡೇಟ್ಸ್ಗಳು 50 kg ಅಂತೂ ಇರಲೇಬೇಕು. ಆಮೇಲೆ ಓವರ್ ವೇಟ್ ಇತ್ತು ಅಂತಂದರೆ, ಇದಕ್ಕಿಂತ ಹೆಚ್ಚು ವೇಟ್ ಇತ್ತು ಅಂತಂದರೆ ಕಡಿಮೆ ಮಾಡಬೇಕಾಗುತ್ತೆ. ಫಿಮೇಲ್ ಕ್ಯಾಂಡಿಡೇಟ್ಸ್ಗಳು ಮಿನಿಮಮ್ ಇರ್ತಕ್ಕಂಥದ್ದು 45 kg ಇರ್ತಕ್ಕಂಥದ್ದು ವೇಟ್ ಇರಬೇಕು. ಇದು ಏನು ಅಂತಂದರೆ ಮಿನಿಮಮ್ ಇಷ್ಟಂತೂ ನಿಮ್ಮ ವೇಟ್ ಇರ್ತಕ್ಕಂಥದ್ದು ಇರಲೇಬೇಕು. ಮೇಲ್ ಕ್ಯಾಂಡಿಡೇಟ್ಸ್ 50, ಫಿಮೇಲ್ ಕ್ಯಾಂಡಿಡೇಟ್ಸ್ 45 kg ಇರಲೇಬೇಕು. ಇದಕ್ಕಿಂತ ಹೆಚ್ಚು ಇದ್ರೆ ನಡಿತೈತಿ, ಬಟ್ ಬಹಳ ಹೆಚ್ಚಿರ್ತಕ್ಕಂಥದ್ದು ಇತ್ತು ಅಂತಂದರೆ ವೇಟ್ ಲಾಸ್ ಮಾಡ್ಕೋಬೇಕಾಗುತ್ತೆ. ಓವರ್ ವೇಟ್ ಅಂತ ಹೇಳಿ ನಿಮಗೆ ಬಹುಶಃ ತೆಗೆದ್ರೂ ಕೂಡ ತೆಗಿಬಹುದು ಈ ಸಲ. ಓಕೆ. ಆಮೇಲೆ ಕಡಿಮೆ ಇತ್ತು ಅಂತಂದ್ರೆ ಹೆಚ್ಚಿರ್ತಕ್ಕಂಥದ್ದು ಮಾಡ್ಕೊಳ್ರಿ. ಸೊ ಯಾವಾಗ ನಿಮ್ಮ ವೇಟ್ ಚೆಕ್ಕಿಂಗ್ ಇರ್ತೈತಿ ಅವಾಗಿರ್ತಕ್ಕಂಥದ್ದು ಒಂದು ಸ್ವಲ್ಪ ಬಾಳೆಹಣ್ಣು ಹೆಚ್ಚಾಗಿ ತಿನ್ನಿರಿ, ನಿಮ್ಮ ವೇಟ್ ಇರ್ತಕ್ಕಂಥದ್ದು ಹೆಚ್ಚು ಒಂದು ಸ್ವಲ್ಪ ಆಗಬಹುದು. ಆದರೆ ಈಗಲಿಂದಲೇ ನೀವು ಪ್ರಾಕ್ಟೀಸ್ ಮಾಡಿ ಒಂದು ಸ್ವಲ್ಪ ವೇಟನ್ನು ಕಡಿಮೆ ಇದ್ದವರು ಹೆಚ್ಚು ಮಾಡ್ಕೋಬಹುದು, ಹೆಚ್ಚಿದ್ದವರು ಕಡಿಮೆ ಕೂಡ ಈಗಲೇ ಒಂದು ಸ್ವಲ್ಪ ವರ್ಕೌಟ್ ಮಾಡಿ ಕಡಿಮೆ ಇರ್ತಕ್ಕಂಥದ್ದು ಮಾಡ್ಕೋಬಹುದು. ಇದು ಟೋಟಲ್ ಆಗಿ ಫಿಸಿಕಲ್ ಪ್ರೊಸೆಸ್ ಹೇಗಿರ್ತೈತಿ ಅಂತ ಹೇಳಿ ನಾನು ನಿಮಗೆ ಇಲ್ಲಿ ಹೇಳಿದೆ, ಏನೇನಾಗುತ್ತೆ ಅಲ್ಲಿ ಅಂಥೇಳಿ.
ಸೊ ಇಷ್ಟು ಪ್ರೊಸೆಸ್ ಆದಮೇಲೆ ನಿಮಗೆ ಇರ್ತಕ್ಕಂಥದ್ದು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಮೆಡಿಕಲ್ಗೆ ಕಾಲ್ ಮಾಡ್ತಾರೆ. ಮೆಡಿಕಲ್‌ದಲ್ಲಿ ಏನೇನಾಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟು ಮೇಲ್ ಮತ್ತು ಫಿಮೇಲ್ ಗಳಿಗೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೇನೆ, ಮಾಡ್ತೇನೆ ಅದನ್ನು ಕೂಡ. ಸೊ ವಿಡಿಯೋ ಇರ್ತಕ್ಕಂಥದ್ದು ಎಲ್ಲರಿಗೂ ಶೇರ್ ಮಾಡಿರಿ, ಎಲ್ಲರಿಗೂ ಕೂಡ ತಲುಪಲಿ ಇದು. ಅದ್ರ ಜೊತೆಗೆ ಯಾರ್ದು ಕಡಿಮೆ ಮಾರ್ಕ್ಸ್ ಬರ್ತಾ ಇದ್ದಾವೆ, 60+ಗಿಂತ ಕಡಿಮೆ ಮಾರ್ಕ್ಸ್ ಯಾರಿಗೆ ಬರ್ತಾ ಇದ್ದಾವೆ ಅವ್ರಿಗೆ ಇನ್ನೊಂದು ಅವಕಾಶ ಇದೆ ಆಗಸ್ಟ್ 2024ರಲ್ಲಿ. ಸೊ ಈ ಒಂದು ಚಾನ್ಸನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ, ಈಗಲಿಂದಲೇ ತಯಾರಿಯನ್ನು ನಡೆಸ್ರಿ. ನಮ್ಮ ಹಿಟ್ ವಿತ್ ಮಾಸ್ ಆ್ಯಪ್ದಲ್ಲಿ ಕ್ರಾಂತಿವೀರ ಬ್ಯಾಚ್ ಇದೆ, ಕನ್ನಡ ಮಾಧ್ಯಮದಲ್ಲಿ ಇದೆ. GKGS, ಇಂಗ್ಲೀಷ್, ಮ್ಯಾಥ್ಸ್, ರೀಸನಿಂಗ್, ಲೈವ್ ಕ್ಲಾಸಸ್, ಮಾಕ್ ಟೆಸ್ಟು, ರಿಕಾರ್ಡೆಡ್ ಕ್ಲಾಸಸ್, PDF ನೋಟ್ಸು ಎಲ್ಲ ಇರ್ತಕ್ಕಂಥದ್ದು ಅವೈಲೇಬಲ್ ಇದಾವೆ. ಸೊ ಆ್ಯಪ್ದ ಲಿಂಕ್ ಇರುವಂಥದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ಇರ್ತೈತಿ. ಅಲ್ಲಿ ಹೋಗಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಬ್ಯಾಚ್ಗೆ ಸೇರ್ಕೋಬಹುದು. ಸೊ ಇದರಲ್ಲಿ ಸಂಪೂರ್ಣವಾಗಿ ನಿಮಗೆ ಗೈಡೆನ್ಸ್ ಇರ್ತಕ್ಕಂಥದ್ದು ನೀಡ್ತೇವೆ. ಈಗಲಿಂದಲೇ ನೀವು ತಯಾರನ್ನು ನಡೆಸ್ಬೋದಾಗಿದೆ. ಓಕೆ, ಸೊ ಇದಿಷ್ಟು ಮಾಹಿತಿ ಇರ್ತಕ್ಕಂಥದ್ದು ಯಾವ ರೀತಿ ನಮ್ಮ ಕಟ್ ಆಫ್ ಇರ್ತಕ್ಕಂಥದ್ದು ಆಗಬಹುದು ಅಂತೇಳಿ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಕೂಡ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.